ಕಟಕಟಿತ ಪಟುತರ ಪರಾಕ್ರಮಣಾದ ಎಣ್ಣೆಯ ಪಟೋರ್ ಪಟ ಪ್ರತಾಪದಿಂದ ಈ ಪಟ್ಟಣದ ಶೃಂಗಾರವನ್ನು ನೋಡಿದ್ಯಾ? ನೋಡಿದ್ರೆ ಹೇಳ ಎತ್ತ ನೋಡಿದರೆ ಸಪ್ತ ಯೋಜನೆ ವಿಸ್ತಾರಣ ಸೌಗಂಧಗಳು, ಚತುರ್ದಿಕ್ಕಿಗೆ ನವರತ್ನ ಸಹಿತವಾದ ಗೋಪುರಗಳು, ಪಳ್ಳಿ ಪಳ್ಳಿ ರೈವ ಸಂದರುತ ಸಮುದಾಯದಲ್ಲಿ ಮಾದಾನಂದವನ್ನು ತೋರ್ಪನಂದಾನ ಹುತ್ತಾನಂದಗಳು, ಅಹೋದೇವ ಚಿತ್ರ ವಿಚಿತ್ರ ವಿಲಾಸತ್ತರ ಚಿತ್ರದ ಪ್ರತಿಮೆಗಳಿಂದಪ್ಪ ಹರಿಯ ನಿರ್ಮಿತವಾದ ಗೋಪುರಗಳು. ಈ ಸಾರದೆ ಅಹೋದೇವ ಮುಖವನ್ನು ಎತ್ತಿ ನೋಡೋ ಹೇಗೆ ಕಾಣುವುದೋ ಈ ಪಟ್ಟಣದ ರೀತಿ. ಹೌದು ದೇವ. ಈ ಪುರದ್ವಾರ ಮುಂಭಾಗದಲ್ಲೊಪ್ಪ ಅಂಬರಚಿಸಿತವಾದ ಕೋಟಿ ಸೂರ್ಯನಲ್ಲಿ ಕೇರಿಸುವಂತೆ ಬೆರೆಯುತ್ತಿರುವ ಹಲತಾವತಿ ಪುಟ ಬೇಗನವು ಸರದಿ ಸರದಿ. ಅಹೋ ದೇವ ಇತ್ತ ಕಡೆ ನೋಡುವಂತನಾಗ ನೋಡಿದನು ದೇವ. ಮಾರ್ಗದ ದಾರದಲ್ಲಿ ವಹಿಸಿರಾದರ ಪರಿವಾರದ ಬಳಗವೋ ಎಷ್ಟೋ ಸಂತೋಷವಾಗಿರುವುದು. ಹೌದು ದೇವ. ನೋಡಿದ್ಯಾ ಬರ ಬರ ಏನು ಚೌಕ್ಯವಾದ ಪಟ್ಟಣವಿದು. ಎತ್ತ ನೋಡಿದರೆ ತಳಕ್ಕೆಂದು ತಪ್ಪನ ಕಾಂತಿ ಎಂದು ಕೃತಿ ಮಾಡಿದ ಮುತ್ತಿನ ಗೊಂಚಲಗಳಂತ ಕೃತಿ ಮಾಡಿದ ವಿಸ್ತಾರವಾಗಿ ಕೆತ್ತಿದ ಚಿತ್ರದ ಬಂಗಾರದ ಪ್ರತಿಮೆ ತಪ್ಪು ಸೌಗಂಧಗಳು ಎಷ್ಟೋ ಶೋಭಾಯಮಾನವಾಗಿರುವುದು. ಎಲ್ಲ ಸಾರದೆ. ಅಹೋ ದೇವ ಬೇಗನವನ್ನು ಅನಂತನಿಗಾದರೂ ಅಲ್ಲವಲ್ಲ. ಆದರೆ ಪ್ರಥಮದಲ್ಲಿ ಈ ಪರತಾರ ಪ್ರತಿಯೊರು ಪಾಲಕರನ್ನು ಹೊಡಿದು ಪುರ ಪ್ರವೇಶ ಮಾಡುವೆನು. ಸಾರದೆ ದೇವ ದ್ವಾರದಿ ಬ್ರಹ್ಮಾಂಡ ನಿಸ್ತಾಲ ಪ್ರಭಾಕಾರನಾದ ಎನ್ನಯ ಪಟುತರ ಪರಾಕ್ರಮ ವಿಕ್ರಮ ಬಂದಿರುವನಿಂದ ಶೀಘ್ರದಿಂದ ನನಗೆ ಮಾರ್ಗವನ್ನು ಬಿಡಿತಕ್ಕವರಾಗಿರೇ ಅಧಮ ಯೋಕ್ಷಕುಲ ದ್ವಾರ ದೀಪರು ದೀಪರನ್ನು ಈಗಕ್ಕೆ ಸಂಹಾರ ಮಾಡಿ ಕೊಟ್ಟರೆ ಈ ಕದಾರ್ದಂಡದ ದಬ್ಬೆಯಿಂದ ನಿಮ್ಮ ತಲೆ ಚುಪ್ಪ ಓಡಾಗುವಂತೆ ಹೊಡೆದ ಬಿಡುವುದು ನೋಡ ಮೂರ್ಖ ತವರ. ಸಾರದೆ ಈ ಶೃಂಗಾರಕರವಾದ ನಂದನ ತಾಣವು ಎಷ್ಟೋ ಅಲಂಕೃತವಾಗಿರುವುದು. ಹೌದು ದೇವ. ಎಲ್ಲ ಸಾರದೆ ಭೂಪತಿ ಅನೇಕ ಕುಸುಮ ಫಲಗಳಿಂದ ಮನ್ಮಥ ರಾಜನ ಪೂಜಿಸುತ್ತಿರುವರು. ವನಲಕ್ಷ್ಮಿ ದೇವಿಯು ಆರಾಧನೆಯನ್ನು ಮಾಡುತ್ತಿರುವರು. ಎಲ್ಲ ಸಾರದೆ. ಅಹೋ ದೇವ ಕಡೆ ನೋಡುವಂತನಾಗೋ ನೋಡಿದನು ದೇವ. ಮಲ್ಲೆ ಕಾಂತಿಮಯವಾಗಿ ತೋರುತ್ತಿರುವುದು. ಈ ಪುಷ್ಪಧಾರಗಳ ಮಧ್ಯದಲ್ಲಿ ಕೋಟಿ ಸೂರ್ಯನಲ್ಲಿ ಕೇರಿಸುವಂತೆ ಮೆರೆಯುತ್ತಿರುವ ಪ್ರಜ್ವಲಕರವಾದ ಸೌಗಂಧಿಕರವು ಈ ವೃಕ್ಷದಲ್ಲಿರುವ ಕೋಮಲಕರವಾದ ಸೌಗಂಧಿಕ ಪ್ರಸಿದ್ಧನಾಗಿ ತೆಗೆದುಕೊಂಡು ಹೋಗಿ ನನ್ನ ಪ್ರಿಯ ಪತಿಯಾದ ದ್ರೌಪದಿ ದೇವಿಗೆ ಕೊಟ್ಟು ಮನದಾನಂದವನ್ನು ಪಡಿಸುವನು. ಆಗಲಿ ದೇವ. ಬಲ ಬಲ ಎಲ್ಲ ಸಾರದೆ ಭೂಪತಿ ಈ ಪುಷ್ಪವು ಎಷ್ಟೋ ರಮಣೀಯವಾಗಿ ತೋರುತ್ತಿರುವುದು. ಹೌದು ದೇವ. ಎಲ್ಲ ಸಾರದೆ ದೇವ ಬಲ ಬಲ ಈ ಪುಷ್ಪವು ಎಷ್ಟೋ ರಮಣೀಯವಾಗಿ ಇರುವುದು. ಬಲ ಬಲ ನಾನು ಬಂದ ಕಾರ್ಯವು ಸಫಲವಾಯಿತು. ಇನ್ನು ಓದನ ನಡೆಯಲೇ ಸಾರಥಿ
ಸಮುದಾಯಕ್ಕೆ 100 ರೂಪಾಯಿ ಮಾಡುತ್ತಾರೆ ಹಾಗೂ ಆಂಜನೇಯ ಅವರು 100 ರೂಪಾಯಿ ಕುದುರೆನ ಪಾತ್ರ ತಯಾರು ಮಾಡುತ್ತಾರೆ. ಭೀಮನ ಪಾತ್ರ ತಯಾರುಪಟ್ಟಿ ಗುಡ್ಡ ಮಂದಿರ 100 ರೂಪಾಯಿ. ನಾಗಲಾಪುರ ದೊಡ್ಡವರ ಸಂಘ ಮಗ ಒಂದು ಬಂಗಾರದಿಂದ ನಾಗಲಾಪುರದ ವಿದೇಶ 10,000 ರೂಪಾಯಿ ಹಾಗೂ ಗುಡ್ಡಂ ಓಬಣ್ಣ 201 ರೂಪಾಯಿ. ಗವಿಸಿದ್ದ ಮಾರಣ್ಣರು 100 500 ರೂಪಾಯಿ ಹಾಗೂ ಕೊನಾಪುರದ ಅಂಗಡಿ ಶಿವಣ್ಣ 500 ರೂಪಾಯಿ. ನಾಗಲಾಪುರ ಸ್ವಾಮಿ 500 ರೂಪಾಯಿ. ನಾಗಲಾಪುರ ಶ್ರೀರಾಮುಲ 500 ರೂಪಾಯಿ. ನಾಗಲಾಪುರ ಬಸವರಾಜ್ 100 ರೂಪಾಯಿ ಹಾಗೂ ಕೆಬಿ ಅಂಜನಿ 200 ರೂಪಾಯಿ ಹಾಗೂ ಗುಡ್ಡಂ ಚತ್ತಂಜಲಿ 500 ರೂಪಾಯಿ. ತೋಡ್ಗುರು ಬಸವರಾಜ್ 201 ರೂಪಾಯಿ. ವಂಡ್ರಪ್ಪ 500 ರೂಪಾಯಿ. ರಾಮು 500 ರೂಪಾಯಿ. ಬಾಂಡ್ರಾಜ್ ಶಿವರಾಜ್ 200 ರೂಪಾಯಿ ಹಾಗೂ ನಾಗಲಾಪುರ ನಾರಾಯಣ 200 ರೂಪಾಯಿ. ಇವರು ಭೀಮನ ಪಾತ್ರ ತಯಾರು ಮಾಡುತ್ತಾರೆ. ಪಟ್ಟಿತಾರ ಬಟ್ಟನಾದ ಅಲ್ಕು ಬರ್ಲಿ ಪಾಂಡ ಪುತ್ರರಾದ ಭೀಮಜರು ಬಲಡ್ಡರು ಈ ಲೋಕಕ್ಕೆ ಇರೋ ಅವ್ರ ಸಂಗ್ರಹ ನಿತ್ಯನ ಮಾಡುವಂತ ಬಹಳ ಕಷ್ಟ ಆಯ್ತು. ಅನ್ನ ಶ್ರೀಕೃಷ್ಣ ಪರಮಾತ್ಮನು ಮುತ್ತು ಸಾಗೆ ಆಗಿರುವನು. ಅದರಿಂದ ಹೆಸರು ಸಮಸ್ತರಾಗಿ ಇದ್ದಕ್ಕೆ ಸಂದ ಕಿತ್ತಕ ಯಾಕಂದ ಪಾಂಡಪುತ್ರ ಪಾಂಡಪುತ್ರಮ್ಮ ಸಮುದಾಯಕ್ಕೆ ಬರ ಬಾಕಿನ ಮಕ್ಕಳ ಬಂಡ ಎಣ್ಣೆಯ ಪಟುತರ ಪರಾಕ್ರಮಕ್ಕೆ ನವ ಮಂಡಲ ದುರ್ಬಲವಾದ ಎಣ್ಣೆಯ ಹಾರ್ಬಟಕ್ಕೆ ದಿಗ್ದಂಧಿಗಳು ಆಕಾಶವು ಆರ್ಭಟಿಸಿದೋ. ಮಹಾಮೇರು ಪರ್ವತಗಳೆಲ್ಲ ಬೆಕ್ಕೆ ಮೇರೆ ಸೊಕ್ಕನಿಂದ ಒಕ್ಕೇರಿ ಕಾಲಿಗೆಕ್ಕೆ ಬಂದ ವೈರಿಗಳನ್ನು ಚರ್ಮವನ್ನು ಸುಲಿದು ತಂಡವನ್ನು ತೆಗೆದು ಹಿಂಡಗಳಿಗೆ ತಿಂಡಿ ಹಾಕುವ ಬಂಡ ಭುಜಬಲೋರ್ ದಂಡ ಗದರ್ ದಂಡ ಪಾಂಡಿತ್ಯ ಪ್ರಚಂಡ ವಿಕ್ರಮಾನ್ವಿತನೆನಿಸಿಕೊಂಡಿರುವ ನನ್ನ ಅಳಿಸಕ್ಕೆ ಬಂದಿರುವ ಸುತ್ತ ಮಕ್ಕಳ ಶೀಘ್ರದಿಂದ ಯುದ್ಧಕ್ಕೆ ನಿಲ್ಲಬಲ್ಲ ಹರಿಸಲು ಉಪವಾಸಲ್ಲ. ಮೂರ್ತನಾದ ಕುಬೇರನೇ ಈ ಪಡುವಿಯಂ ಕಡಕ್ಷಣ ನಡೆಸುವ
ಗದರ್ ತಂಡ ಪಾಂಡಿತ್ಯ ಪ್ರಚಂಡ ಭೀಮ ವಿಕ್ರಮವೆನಿಸಿಕೊಂಡಿರೋ ಈ ಋತುವಿನ ಸಹಾಯದಿಂದ ಕಾಂತಿತನಾಗಿ ಯುದ್ಧಕ್ಕೆ ಬಂದಿರುವ ರುದ್ರ ನಮ್ಮ ಛತ್ರಪುರದ ಮನೆ ವೀಕ್ಷಣ ನಿನ್ನ ಯುದ್ಧ ಮಧ್ಯದ ಗೆದ್ದು ನಿನ್ನ ಹಣ ಮಧ್ಯದಲ್ಲಿರುವ ಅನ್ನ ಚಂದ ಸುಂದರವಾದ ಸೌಗಂಧಿಕ ಕುಸುಮವನ್ನು ಪ್ರಸಿದ್ಧನಾಗಿ ತೆಗೆದುಕೊಂಡು ಹೋಗುವನ್ನು ನೋಡಲಾರಲ್ಲ ಮಾಡಿದಿರುವ ಮಕ್ಕಳು